ಓಹೋ, ನಾವು ತಲುಪಿದ್ವಿ. ಏನು? ಹಾ, ಈ ಗಿಡ ಮರಗಳು ಅಡ್ಡವಾಗಿದ್ದರಿಂದ ನಮಗೆ ತಿಳಿಯಲೇ ಇಲ್ಲ. ನಾವು ಅಜ್ಞಾನ ಸರೋವರದ ಹತ್ತಿರದಲ್ಲೇ ಇದ್ದೇವೆ. ಬಂದು ನೋಡು. ಈಗ ನಮ್ಗೆ ನಮ್ಮ ಆರಾಧ್ಯ ದೇವರು ಸಿಕ್ಬಿಡ್ತಾರೆ. ಏನಿದೆಲ್ಲ? ಯಾವ ಸ್ಥಳ ಇದು? ಅಜ್ಞಾನ ಸರೋವರ. ಸರಿಯಾದ ಜಾಗಕ್ಕೆ ಬಂದಿದ್ದೇವೆ. ಜ್ಞಾನ ಸರೋವರಕ್ಕೆ ಹೋಗ್ಬೇಕಾಗಿತ್ತಲ್ವಾ? ಜ್ಞಾನ ಸರೋವರ? ಬಾಬಾ, ನೀವು ನಮ್ ಜೊತೆ ಹುಡುಗಾಟ ಆಡ್ತಿಲ್ಲ ತಾನೆ? ಯಾರು ನಿನಗೆ ಹೇಳಿದ್ದು ಜ್ಞಾನ ಸರೋವರದ ಬಗ್ಗೆ? ನನ್ನ ಪ್ರಕಾರ ಅವರೇ ನಿನ್ನ ಜೊತೆ ಹುಡುಗಾಟವಾಡುತ್ತಿದ್ದಾರೆ. ಮತಂಗ ಋಷಿಗಳೇ ನಮ್ಗೆ ಹೇಳಿದ್ರು, ಭಕ್ತರಾಜ ಧ್ರುವ ಜ್ಞಾನ ಸರೋವರಕ್ಕೆ ಹೋಗಿ ಅಲ್ಲೇ ತಪಸ್ಸನ್ನ ಮಾಡಿ ಅವ್ರ ಆರಾಧ್ಯ ದೇವ್ರನ್ನ ಪಡೆದಿದ್ರು ಅಂತ. ನಮ್ಗೆ ಪೂರ್ತಿ ವಿಶ್ವಾಸ ಇದೆ, ನಮ್ಮ ಆರಾಧ್ಯ ದೇವ್ರು ನಮ್ಗೆ ಅಲ್ಲೇ ಸಿಗ್ತಾರೆ. ಓ, ನೀನು ಆರಾಧ್ಯ ದೇವನ ಹುಡುಕಾಟದಲ್ಲಿದ್ದೀಯಾ? ನಾವು ನಿಮ್ಗೆ ಹೇಳಿದ್ವಿ. ನಿಮ್ಗೇನಾದ್ರೂ ಗೊತ್ತಿದ್ಯಾ ನಮ್ಮ ಆರಾಧ್ಯ ದೇವ್ರು ಎಲ್ಲಿ ಸಿಗ್ತಾರೆ ಅಂತ? ನಮಗಂತೂ ಗೊತ್ತಿಲ್ಲ, ಆದರೆ ಇವರಿಗೆ ಗೊತ್ತಿರಬಹುದು. ಇವರೆಲ್ಲ ತಮ್ಮ ತಮ್ಮ ಆರಾಧ್ಯ ದೇವರನ್ನು ಹುಡುಕುತ್ತಾ ಬಂದಿದ್ದರು, ನಮಗೆ ಎದುರಾಗಿದ್ದರು. ಅವರಿಗೆ ನಾವು ಎಚ್ಚರಿಕೆಯನ್ನು ನೀಡಿದ್ದೆವು, ಆದರೂ ಹಠ ಬಿಡಲಿಲ್ಲ, ನಮ್ಮ ಮಾತೇ ಕೇಳಲಿಲ್ಲ. ನೋಡು ಅವರಿಗೆ ಎಂತಹ ಪರಿಸ್ಥಿತಿ ಬಂದಿದೆ, ಕೇವಲ ಅಸ್ಥಿ ಉಳಿದುಕೊಂಡಿದೆ. ಅಂದ ಹಾಗೆ ಜ್ಞಾನ ಸರೋವರ ಎಂಬುದು ಇಲ್ಲವೇ ಇಲ್ಲ. ಅದೇ ಪ್ರಕಾರ ಸೃಷ್ಟಿಯಲ್ಲಿ ಆರಾಧ್ಯ ದೇವರ ಅಸ್ತಿತ್ವವೂ ಇಲ್ಲ. ದಯಮಾಡಿ ಕ್ಷಮಿಸಿ ಗುರುವರಿಯರೇ, ನಾವು ನಿಮ್ಮನ್ನು ಕೇವಲ ಕ್ಷಮೆ ಮಾತ್ರ ಕೇಳುತ್ತಿದ್ದೇವೆ. ನಮ್ಮನ್ನು ಕ್ಷಮಿಸಿ ಗುರುವರಿಯರೇ. ಕೃಪೆ ಮಾಡಿ ನಮ್ಮನ್ನು ಕ್ಷಮಿಸಿಬಿಡಿ. ನೀವು ನಮ್ಮ ಕ್ಷಮೆಗೆ ಯೋಗ್ಯರೇ ಅಲ್ಲ. ಹೇ ಋಷಿವರ್ಯರೇ, ನಿಮ್ಮಲ್ಲಿ ವಿನಮ್ರತೆಯಿಂದ ವಿನಂತಿಸಿಕೊಳ್ತೇನೆ, ಕೃಪೆ ಮಾಡಿ ಶಾಂತರಾಗಿ. ಜಾಂಬವಂತರೇ, ನೀವು ವಾನರ ಕುಲದ ಶ್ರೇಷ್ಠರು, ನೀವು ಅನುಭವಿಗಳು, ಎಷ್ಟೋ ಘಟನೆಗಳಿಗೆ ಸಾಕ್ಷಿಯಾಗಿದ್ದೀರಿ. ನೀವೇ ಹೇಳಿ, ಇದು ಸರಿಯೇ? ಒಬ್ಬ ಋಷಿಮುನಿಗೆ ಅಪಮಾನಿಸುವುದು ಸರಿಯೇ? ಋಷಿವರ್ಯರೇ, ಪಾಪ ತಟ್ಟುತ್ತದೆ, ದೋಷವಾಗಿದೆ. ಇಲ್ಲಿ ಏನು ನಡೆದಿದೆಯೋ ಗೊತ್ತಿಲ್ಲದೆ ಆದದ್ದು ಋಷಿವರ್ಯರೇ. ನೀವು ಅನುಭವಿಗಳು, ಶಿಷ್ಟಾಚಾರದ ನಿಯಮಗಳನ್ನು ಕೂಲಂಕುಷವಾಗಿ ತಿಳಿದವರು. ಋಷಿ ಶ್ರೇಷ್ಠರೇ, ಅವನೊಬ್ಬ ಚಿಕ್ಕ ಬಾಲಕ, ಅವನಿಗೆ ಶಿಷ್ಟಾಚಾರದ ನಿಯಮಗಳೇನೂ ಗೊತ್ತಿಲ್ಲ. ಅವನ ತಂದೆ ತಾಯಿಗೂ ಇಲ್ಲವೇ? ಮಾರುತಿ ಎಲ್ಲಿದ್ದಾನೆ ಎಂದು ತಿಳಿಯದಿದ್ದ ಮೇಲೆ ನಮ್ಮನ್ನು ತಡೆಯಬಾರದಿತ್ತು. ವ್ಯರ್ಥ ಮಾತುಗಳನ್ನಾಡುತ್ತಾ ನಮ್ಮನ್ನು ಕಾಯಿಸಿದಿರಿ. ಮೃಷ್ಟಾನ್ನ ಭೋಜನಗಳನ್ನು ನಮ್ಮ ಮುಂದಿಟ್ಟು ನಮ್ಮನ್ನು ಮರುಳು ಮಾಡಲೆತ್ನಿಸಿದಿರಿ. ಇವೆಲ್ಲದರ ಹಿಂದೆ ಸತ್ಯವನ್ನು ಮುಚ್ಚಿಡುವ ಪ್ರಯತ್ನವಿದೆ. ಒಬ್ಬ ತಾಯಿಯ ಕರ್ತವ್ಯವೇನೆಂದರೆ ತಮ್ಮ ಪುತ್ರನಿಗೆ ಸರಿಯಾದ ಶಿಷ್ಟಾಚಾರ ಕಲಿಸುವುದು. ಆದರೆ ಇದು ದೇವಿ ಅಂಜನಿಯ ಸ್ಪಷ್ಟ ವಿಫಲತೆ. ಜ್ಞಾನ ಸರೋವರ ಮತ್ತು ಆರಾಧ್ಯ ದೇವ ಎರಡೂ ಕೂಡ ಭ್ರಮೆ ಅಷ್ಟೇ ಮಗು. ನಿನ್ನಂತ ಏನೂ ತಿಳಿಯದ ಮಕ್ಕಳು ಮಾತ್ರ ಈ ಕಾಲ್ಪನಿಕ ಕಥೆಯನ್ನು ನಂಬಿ ಬರುತ್ತಾರೆ. ಇದು ಕಾಲ್ಪನಿಕ ಕಥೆ ಅಲ್ಲ. ಭಕ್ತರಾಜ ಧ್ರುವನ ಭಕ್ತಿ ಹೀಗೆ ಇತ್ತು. ಮತ್ತೆ ಅವರಿಗೆ ಅವ್ರ ಆರಾಧ್ಯ ದೇವ್ರನ್ನ ನೋಡೋ ಹಂಬಲನೂ ಇತ್ತು. ಅದಕ್ಕೆ ನಾವು ಸಹ ಅವರ ರೀತಿಯೇ ಮಾಡ್ತೀವಿ. ನಾವು ಸಹ ಅನ್ನ ನೀರು ಏನು ಮುಟ್ಟೋದಿಲ್ಲ. ಎಲ್ಲಿವರೆಗೂ ಎಲ್ಲಿವರೆಗೂ ಅಂದ್ರೆ ನಮ್ಮ ಆರಾಧ್ಯ ದೇವ್ರಿಗೆ ಈ ಲಾಡುನ ತಿನ್ಸೋವರೆಗೂ. ಇಷ್ಟು ದೊಡ್ಡ ಲಾಡು, ಅಮ್ಮನ ಕೈಯಾರೆ ಮಾಡಿರುವ ಇನ್ನೊಂದು ಲಾಡು. ಬಾಲಕ,
ಇದು ನಿನ್ನ ಚಮತ್ಕಾರಿ ಜೋಳಿಗೆಯೋ ಅಥವಾ ನೀನೇ ಇದನ್ನು ಬಚ್ಚಿಟ್ಟಿದ್ದೆಯೋ? ಈಗ ನಿನಗೆ ತಿಳಿದೇ ಬಿಟ್ಟಿದೆ ಆರಾಧ್ಯ ದೇವರು ಯಾರೂ ಇಲ್ಲವೆಂದು. ಈಗ ನೀನು ಯಾವ ಭಯವಿಲ್ಲದೆ ಈ ಲಾಡುವನ್ನು ತಿನ್ನಬಹುದು. ಆದರೆ ಅರ್ಧ ನಿನಗೆ, ಅರ್ಧ ನಮಗೆ. ಕೊಡು. ಮಾತೆ, ಪ್ರಭು ಮಾರುತಿಗೆ ಯಾಕೆ ಹೀಗೆ ಹೇಳ್ತಿದ್ದಾರೆ? ಭಕ್ತಿ ಮತ್ತು ಪ್ರೀತಿಯಿಂದ ಎತ್ತಿಟ್ಟಿದ್ದ ವಿಶೇಷ ಲಾಡುವನ್ನ ಆರಾಧ್ಯ ದೈವ ಇಲ್ಲ ಅಂತ ಸ್ವಯಂ ತಾವೇ ತಿನ್ನುತ್ತಾರೆಯೇ? ಮಾತಾ, ಏನಾದ್ರೂ ಮಾಡಿ. ನಿಮಗೆ ಮಾರುತಿಯ ಮನೋಬಲ ಮತ್ತು ಭಕ್ತಿಯ ಮೇಲೆ ವಿಶ್ವಾಸವಿಲ್ಲವೇ? ಇದು ಅವನ ಅಂತಿಮವಾದ ಪರೀಕ್ಷೆ. ಈಗ ಏನೇ ಆದರೂ ಮಾರುತಿಯೇ ಸ್ವಯಂ ನಿರ್ಧರಿಸಬೇಕು. ಈ ದಿನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೀವು ಹೇಳ್ತಾ ಇರೋದು ಸತ್ಯನೇ ಋಷಿವರ್ಯರೇ. ಇದು ನಮ್ಮದೇ ದೋಷ. ಇದು ಕೇವಲ ನಮ್ಮದೇ ದೋಷ. ನಿಮಗೆ ಶಾಪ ಕೊಡಬೇಕು ಅನ್ಸಿದ್ರೆ ನಮಗ್ ಕೊಟ್ಬಿಡಿ. ಈ ಶಾಪವನ್ನು ನಮ್ಮ ಮಾರುತಿಗೆ ಕೊಡಬೇಡಿ. ಋಷಿಶ್ರೇಷ್ಠರೇ, ಕೈ ಮುಗಿದು ನಿಮ್ಮನ್ನು ಕೇಳ್ಕೋತೀನಿ. ನೀವು ಆ ಬಾಲಕ ಮಾರುತಿ ಮತ್ತು ದೇವಿ ಆಂಜನೇಯನ್ನು ಕ್ಷಮಿಸಿಬಿಡಿ. ಸಾಕು ಸಾಕು ಜಾಂಬವಂತರೇ, ಇದು ನಮ್ಮಿಂದ ಸಾಧ್ಯವಿಲ್ಲ. ಇದು ಕೇವಲ ನಮ್ಮೊಬ್ಬರ ವಿಷಯವಷ್ಟೇ ಅಲ್ಲ, ಸಮಸ್ತ ಋಷಿಕುಲದ ಮರ್ಯಾದೆಯ ಪ್ರಶ್ನೆ. ಈ ಅಪರಾಧವನ್ನು ಒಂದು ಬಾರಿ ಕ್ಷಮಿಸಿದರೆ ಭವಿಷ್ಯದಲ್ಲಿ ಋಷಿಮುನಿಗಳನ್ನು ಅಪಮಾನಿಸುವ ಇಂತಹ ತಪ್ಪುಗಳು ಮತ್ತೆ ಮತ್ತೆ ಆಗುತ್ತಲೇ ಇರುತ್ತವೆ. ಹೇ ಪ್ರಭು, ನಮಗನಿಸುತ್ತಿದೆ ಇದು ನೀವೇ ರಚಿಸಿರುವ ಮಹಾಲೀಲೆ ಎಂದು. ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕೋ ಸ್ವಯಂ ಮಾರುತಿ ಮಾಡುತ್ತಾರೆ. ಆದರೆ ಅಲ್ಲಿ ಅವರಿಗೆ ವಿಳಂಬವಾಗದಿರಲಿ. ಕ್ಷಮೆ ಇರಲಿ ಮಹಾನ್ ಭಾವ್ರೆ. ಆದ್ರೆ ಈ ಲಾಡು ನಿಮಗಲ್ಲ, ಇದ್ರ ಮೇಲೆ ಕೇವಲ ನಮ್ಮ ಆರಾಧ್ಯ ದೇವರ ಅಧಿಕಾರ ಇದೆ. ನೀನಿನ್ನು ಅದೇ ಭ್ರಮೆಯಲ್ಲಿರುವೆ. ಎಂತಹ ಮೂರ್ಖ ನೀನು! ನಮಗೆ ಕಾಣುತ್ತಿದೆ ನಿನ್ನ ಹಸಿವು. ಹಸಿವಿನಿಂದ ನಿನ್ನ ಮುಖವಂತೂ ಬಾಡಿ ಹೋಗಿದೆ. ಬಾಬಾ, ನೀವು ಸತ್ಯ ಹೇಳ್ತಿದ್ದೀರಾ. ಹಸಿವಂತೂ ತುಂಬಾ ಆಗಿದೆ. ಆದ್ರೆ ನಮ್ಮ ನಿರ್ಧಾರ ಮುರಿಯೋಷ್ಟೇನಲ್ಲ. ನಮ್ಮ ಆರಾಧ್ಯ ದೇವ್ರಿಗೆ ತಿನ್ಸೋವರೆಗೂ ನಾವೇನು ತಿನ್ನೋದಿಲ್ಲ. ಯಾವ ಆರಾಧ್ಯ? ಯಾರ ಆರಾಧ್ಯ? ಎಲ್ಲಿ ಸಿಗುವನು? ಯಾವಾಗ ಸಿಗುವನು? ಎಷ್ಟು ದಿನ ಹೀಗೆ ಹಸುವಿನಿಂದ ಕಾಡಿನಲ್ಲಿ ಸುತ್ತುತ್ತೀಯ? ಒಂದು ದಿನ, ಒಂದು ಮಾಸ, ಒಂದು ವರ್ಷ, ಎಲ್ಲಿಯವರೆಗೂ? ರಾಜ ಧ್ರುವ ಎಷ್ಟೋ ಮಾಸಗಳವರೆಗೆ ಏನು ತಿಂದೇ ಇದ್ರು ಅಂದ್ಮೇಲೆ ನಮ್ಮಿಂದ ಯಾಕೆ ಸಾಧ್ಯ ಇಲ್ಲ? ಬೇಕಿದ್ರೆ ನಮ್ ಪೂರ್ತಿ ಆಯಸ್ಸು ಈ ಕಾಡಲ್ಲೇ ಕಳೆದ್ರು ಸರಿ. ಆದ್ರೆ ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ನಾವು ಶಪಥ ಮಾಡ್ತೀವಿ, ನಮ್ಮ ಆರಾಧ್ಯ ದೇವ್ರು ಸಿಗೋವರೆಗೂ ನಾವು ಎಲ್ಲೂ ಹೋಗೋದಿಲ್ಲ. ನೀವು ನಮ್ ಗುರಿ ತಲುಪೋದನ್ನ ತಪ್ಸೋಕೆ ಸಾಧ್ಯನೇ ಇಲ್ಲ. ಸಾಕು, ನಿಲ್ಲಿಸು. ನೀನು ನಮ್ಮ ಧೈರ್ಯಕ್ಕೆ ಪರೀಕ್ಷೆ ಒಡ್ಡುತ್ತಿದ್ದೀಯಾ ಬಾಲಕ? ನಿನ್ನ ಮಾತಿನ ಅರ್ಥ ತಿಳಿದಿದೆಯೇ ನಿನಗೆ?
ತಿಂಗಳುಗಟ್ಟಲೆ ಹಸಿವಿನಿಂದ ಇರುವುದು ಸರಳ ಕಾರ್ಯವೇನಲ್ಲ. ನಾವು ಮನೆ ಬಿಡುವಾಗ ಇದನ್ನ ಯೋಚನೆ ಮಾಡೇ ಬಿಟ್ಟಿದ್ದು. ಮಾರ್ಗ ಯಾವುದೇ ಆಗ್ಲಿ ಏನೇ ಆಗ್ಲಿ ಎಲ್ಲದಕ್ಕೂ ನಾವು ತಯಾರಾಗೆ ಬಂದಿದ್ದೀವಿ. ಮತ್ತೆ ಭಯ ಯಾಕೆ? ಸರಿ ಆಯ್ತು, ನೋಡುತ್ತೇವೆ ಎಷ್ಟು ದಿನಗಳವರೆಗೆ ಈ ಹಸಿವು ಮತ್ತು ದಾಹಗಳನ್ನು ತಡೆದುಕೊಳ್ಳುವೆ ಎಂದು. ಮಾತಾ, ಪ್ರಭುಗಳು ಏನ್ ಮಾಡ್ತಾ ಇದ್ದಾರೆ? ಮಹಾಕಾಲ ಕಾಲಚಕ್ರವನ್ನು ತೀವ್ರಗತಿಯಲ್ಲಿ ಚಲಿಸುವಂತೆ ಮಾಡುತ್ತಿದ್ದಾರೆ. ಈ ಸಮಯ ಚಕ್ರದ ಮಾಯಾಜಾಲ ಕೇವಲ ಮಾರುತಿಗೋಸ್ಕರ. ನೋಡಿ ಈ ಅಲೌಕಿಕ ದೃಶ್ಯವನ್ನು, ಹೇಗೆ ಒಂದು ಕ್ಷಣಗಳು ಒಂದೊಂದು ದಿನದಂತೆ ಕಳೆಯುತ್ತಿವೆ ಎಂದು. ಶಿವಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ. ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ. ರುದ್ರ ಮಹಾರುದ್ರ ತಾಂಡವ ಈಗ ಹೇಗನ್ನಿಸುತ್ತಿದೆ ಬಾಲಕ? ನಮಗಂತೂ ತುಂಬಾ ಹಸಿವಾಗಿದೆ. ಬಹಳ ತಿಂಗಳುಗಳೇ ಕಳೆದಿವೆ. ಆದರೆ ಇದೇನಿದು? ನಿನ್ನ ಆರಾಧ್ಯರು ಎಲ್ಲೂ ಸಿಗಲಿಲ್ಲ. ಏ ಬಾಲಕ, ನಮ್ಮ ಮಾತು ಕೇಳು. ಆ ಲಾಡುವನ್ನು ನಮ್ಮ ಜೊತೆ ಸಮಾನವಾಗಿ ಹಂಚಿಕೋ. ಕೇವಲ ತಿಂಗಳುಗಳು ಕಳೆದಿದೆ ಬಾಬಾ, ಆದ್ರೆ ಪೂರ್ತಿ ಆಯಸ್ಸು ಬಾಕಿ ಇದೆ. ಆರಾಧ್ಯ ದೇವರು ಸಿಗ್ತಾರೆ, ನಾವು ಈ ಲಾಡುನ ಅವ್ರಿಗೆ ಖಂಡಿತ ಕೊಟ್ಟೆ ಕೊಡ್ತೀವಿ. ಬುದ್ಧಿ ಭ್ರಮಣೆ ಆಗಿದೆ ಮಗು ನಿನಗೆ. ಪೂರ್ತಿ ಆಯಸ್ಸು ಅನ್ನ ನೀರು ಇಲ್ಲದೆ ಯಾವುದೇ ಪ್ರಾಣಿಯೂ ಸಹ ಇರುವುದಿಲ್ಲ. ಎಲ್ಲಿಯವರೆಗೂ ನಿನ್ನ ಶ್ವಾಸ ಇರುತ್ತದೋ ಅಲ್ಲಿಯವರೆಗೆ ನಿನಗೆ ಅನ್ನ ನೀರಿನ ಅವಶ್ಯಕತೆ ಇರುತ್ತದೆ. ಇದು ಸೃಷ್ಟಿಕರ್ತ ಬ್ರಹ್ಮ ಮಾಡಿರುವ ನಿಯಮವಾಗಿದೆ. ಅರ್ಥವಾಯಿತೆ? ಬ್ರಹ್ಮದೇವರ ನಿಯಮ ಅಚಲವಾದ್ರೆ ಈ ಮಾರುತಿಯ ನಿರ್ಧಾರ ಕೂಡ ಅಚಲ. ನಿಯಮದ ಪಾಲನೆ ಸಹ ಆಗುತ್ತೆ, ಮತ್ತೆ ಆರಾಧ್ಯ ದೇವರನ್ನ ಹುಡುಕೋ ಪ್ರಯತ್ನನೂ ನಡೀತಾ ಇರುತ್ತೆ. ಅಸಂಭವ. ನೀವೇ ಹೇಳಿದ್ರಿ ಅಲ್ವಾ, ಎಲ್ಲಿವರೆಗೂ ನಮ್ಮ ಉಸಿರು ಇರುತ್ತೋ ಅಲ್ಲಿವರೆಗೂ ನಮ್ಮ ಶರೀರಕ್ಕೆ ಅನ್ನ ನೀರು ಅವಶ್ಯಕತೆ ಇರುತ್ತೆ ಅಂತ. ಈಗ ನೋಡಿ, ನಾವು ನಮ್ಮ ಉಸಿರನ್ನ ತಡೆ ಹಿಡಿತೀವಿ. ಆಗ ಹಸಿವು ಆಗೋದಿಲ್ಲ, ದಾಹನೂ ಆಗಲ್ಲ. ಎಲ್ಲಿವರೆಗೂ ನಮ್ಮ ಆರಾಧ್ಯ ದೇವರು ಸ್ವತಃ ಬಂದು ನಮಗೆ ದರ್ಶನ ಕೊಡಲ್ವೋ ಅಲ್ಲಿವರೆಗೂ ನಾವು ಉಸಿರಾಡೋದಿಲ್ಲ. ಮಾತಾ, ಇದೆಂತ ಶಪಥ ಮಾಡ್ತಿದ್ದಾರೆ ಮಾರುತಿ? ಯಾರಿಗೆ ಗೊತ್ತು ಏನಾಗುವುದೋ ಈ ಮಹಾಪರೀಕ್ಷೆಯ ಅಂತ್ಯ. ಶ್ರೀ ಗುರುವೇ ನಿನಗೆ ಸಾಷ್ಟಾಂಗ ನಮನಗಳು. ನಿಜ ಮನ ನಿಜ ಗುಣ ನೀನೆ. ರಘುವರನ ಮಹಿಮೆಯನು ಬಣ್ಣಿಸುತ್ತ ಹಾಡುವೆನು. ಚತುರ್ವಿಧ
ಫಲದಾತ ಶ್ರೀರಾಮನ ಯಶೋಗಾನವನು ಬುದ್ಧಿಹೀನ ನಾನೆಂದು ತಿಳಿದು ಸ್ಮರಿಸುವೆ ಪವನ ಕುಮಾರ. ಬಲಬುದ್ಧಿ ವಿದ್ಯೆಗಳನ್ನಿತ್ತು ಕ್ಲೇಶವ ಕಳೆಯೋ ಮಹಾವೀರ. ಪವನದೇವ, ನೀನು ಸಮಸ್ತ ಸೃಷ್ಟಿಯ ವಾಯುವನ್ನು ಏಕೆ ಈ ರೀತಿ ತಡೆ ಹಿಡಿದಿದ್ದೀಯಾ? ಇದಕ್ಕೆ ಕಾರಣ ಪ್ರಾಣವಾಯುವಿಲ್ಲದೆ ಸೃಷ್ಟಿಯಲ್ಲಿ ಇಲ್ಲ ಇಂದ್ರದೇವ, ನಮಗೂ ಸಹ ತಿಳಿಯುತ್ತಿಲ್ಲ ಏಕೆ ಹೀಗಾಗುತ್ತಿದೆ ಎಂದು. ನಮಗೆ ಅರ್ಥವಾಗಿದೆ ಈ ಸಂಕಷ್ಟಕ್ಕೆ ಕಾರಣವೇನೆಂದು. ಸಹಾಯಕ್ಕಾಗಿ ಸ್ವಯಂ ನಾವೆಲ್ಲರೂ ಮಹಾದೇವನನ್ನು ಪ್ರಾರ್ಥಿಸಬೇಕು. ನಮ್ಮ ರಕ್ಷಣೆ ಮಾಡಿ ಮಹಾದೇವ. ನಿಮ್ಮ ಮತ್ತು ನಿಮ್ಮ ಅಂಶದ ನಡುವೆ ಆಗುತ್ತಿರುವ ಸಂಘರ್ಷದಿಂದ ಈ ಸೃಷ್ಟಿಯು ಅಂತ್ಯವನ್ನು ಕಾಣುವಂತಾಗಿದೆ ಮಹಾದೇವ. ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ, ಈ ಪರೀಕ್ಷೆಯ ಅಂತ್ಯವನ್ನು ಇಲ್ಲೇ ಮಾಡಿ. ಪ್ರಭು, ಮಾರುತಿ ಸಕಲ ರೀತಿಯಲ್ಲೂ ತಯಾರಾಗಿದ್ದಾನೆ ತನ್ನ ಆರಾಧ್ಯ ದೈವವನ್ನು ಕಾಣಲು. ನನ್ನ ವಿನಂತಿ ಏನೆಂದರೆ, ಕೃಪೆ ಮಾಡಿ ಅವನಿಗೆ ದರ್ಶನ ನೀಡಿ ಈ ಘೋರ ತಪಸ್ಸಿಗೆ ಫಲಪ್ರದಾನ ಮಾಡಿ. ಜನಿಪುತ್ರ ಪವನ ಸುತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಯ ಸಂಗಿ ಶಂಕರ ರೂಪನೆ ಕೇಸರಿ ಸುತನೆ ತೇಜ ಪ್ರತಾಪನೆ ಜಗವಂದಿತನೆ. ಮಾರುತಿ, ನಿನ್ನ ಕಣ್ಣುಗಳನ್ನು ತೆರೆದು ನೋಡು ಪುತ್ರ. ಮಹಾದೇವ, ಕೃಪಾನಿಧಿ ಶಿವಶಂಕರನಿಗೆ ಅಂಜನಿ ಪುತ್ರನ ಪ್ರಣಾಮಗಳು. ಶುಭವಾಗಲಿ. ನಮ್ಮ ಭಕ್ತಿಗೆ ಮೆಚ್ಚಿ ಸ್ವಯಂ ಮಹಾದೇವ ನಮ್ಗೆ ದರ್ಶನ ನೀಡಿದರೆ. ಅಂದ್ರೆ ನೀವೇ ನಮ್ಮ ಆರಾಧ್ಯ ದೇವ್ರಾ? ಇಲ್ಲ ಪುತ್ರ, ನಾವು ನಿನ್ನ ಆರಾಧ್ಯ ದೇವರಲ್ಲ. ನೀನೇ ನಾವು, ನಾವೇ ನೀನು. ಇದರ ಅರ್ಥ ಏನು ಪ್ರಭು? ಅದರ ಅರ್ಥ ಏನೆಂದರೆ, ನಮ್ಮ ಹಾಗೂ ನಿನ್ನ ಆರಾಧ್ಯ ದೇವರು ಒಬ್ಬರೇ. ಹೌದಾ? ಮಾರುತಿ, ಪರಮ ಭಕ್ತ ಎನ್ನಿಸಿಕೊಳ್ಳಲು ಕೇವಲ ಭಕ್ತಿ ಇದ್ದರಷ್ಟೇ ಸಾಲದು. ನಿನ್ನೊಳಗೆ ಬಲ, ಬುದ್ಧಿ ಮತ್ತು ವಿದ್ಯೆ ಇರುವುದು ಅನಿವಾರ್ಯ. ಮತ್ತು ನೀನು ಈ ಮೂರೂ ಪರೀಕ್ಷೆಗಳಲ್ಲೂ ಉತ್ತೀರ್ಣನಾಗಿರುವೆ. ಅದಕ್ಕೋಸ್ಕರ ನಿನ್ನ ಆರಾಧ್ಯ ದೇವರ ಹೆಸರನ್ನು ಹೇಳಲು ನಾವು ಬಂದಿದ್ದೇವೆ. ನಿಜ ಹೇಳ್ತಿದ್ದೀರಾ ನೀವು? ಕೃಪೆ ಮಾಡಿ ಹೇಳಿ ಪ್ರಭು, ನಮ್ಮ ಆರಾಧ್ಯ ದೇವ್ರು ಯಾರು? ನಾವು ಈ ಸೃಷ್ಟಿಯ ಸರ್ವಕಾಲಿಕ ವಿಶೇಷವಾದ ಮಹತ್ವಪೂರ್ಣ ವಿಶಿಷ್ಟ ಮಂತ್ರವನ್ನು ಹೇಳುತ್ತಿದ್ದೇವೆ ಮಾರುತಿ. ಈ ವಿಶಿಷ್ಟ ಮಂತ್ರವನ್ನು ನಿಮ್ಮ ಆಂತರ್ಯದಲ್ಲಿ ಧಾರಣೆ ಮಾಡಿ. ದೇವಿ ಅಂಜನಿ, ನಿಮ್ಮ ಹಾಗೂ ನಿಮ್ಮ ಪುತ್ರನ ದುಸ್ಸಮಯ ಪ್ರಾರಂಭವಾಗಲಿದೆ.
ನಿಮ್ಮ ಆರಾಧ್ಯ ದೇವರ ಹೆಸರು ರಾಮ. ರಾಮ.